ಸೂಸ್ಲಾ ಅಂದ್ರೆ ಏನು? ಮೆಂಟಲಿ ಆ್ಯಂಡ್ ಫಿಸಿಕಲಿ ಚಾಲೆಂಜ್ ಡೇ 3. ಬೆಳಿಗ್ಗೆ ಧ್ಯಾನ, ಪ್ರಾಣಾಯಾಮ, ಅಶ್ವಿನಿ ಮುದ್ರಾ, ರೆಡಿಯಾಗಿ ಗ್ರೌಂಡಿಗೆ ಬಂದು ವಾರ್ಮ್ ಅಪ್ ಎಕ್ಸಸೈಸ್. ಫ್ರೆಂಡ್ಸ್ ಬಂದಿರೋದು ಗ್ರೌಂಡಿಗೆ. ಫ್ರೆಂಡ್ಸ್ ಜೋಡಿ 2 ಕಿಲೋಮೀಟರ್ ರನ್ನಿಂಗ್ ಸೆಕ್ಷನ್ ಮುಗಿಸಿ ಇವತ್ತು ಫ್ರೆಂಡ್ಸ್ ಜೋಡಿ ಎಕ್ಸಸೈಸ್, ಸೂರ್ಯ ನಮಸ್ಕಾರ 12 reps. ಇವತ್ತು ಲೆಗ್ ವರ್ಕೌಟಿಗೆ 53 ಸೆಟ್, ದಂಡ್ ಲೆಂಚಸ್ 23 ಸೆಟ್. ಈ ಲೆಗ್ ವರ್ಕೌಟ್ ಹೆಸರು ಗೊತ್ತಿಲ್ಲ. 15 ಸೆಟ್. ಗರಡಿ ಮನೇಲಿ ವೇಟ್ ಟ್ರೈನಿಂಗ್ ಮಾಡಿ ಅದ ಶೆಡ್ಯೂಲ್ ಕುಂತ್ಬಿಟ್ಟಿರ್ತೀವಿ. ಇನ್ನು ವೇಟ್ ಇಲ್ಲದೆ ಹೆಂಗೆ ಟ್ರೈನಿಂಗ್ ಮಾಡ್ಬೇಕಂತ ಮತ್ತೆ ಶೆಡ್ಯೂಲ್ ಹಾಕೋಬೇಕು. ಅದಕ್ಕೆ ಇವತ್ತು 3 ಎಕ್ಸಸೈಸ್ ಮಾಡಿ, ಸ್ಟಿಚಿಂಗ್ ಮಾಡಿ, 1 ನಿಮಿಷ ಹ್ಯಾಂಗ್ ಬಿದ್ದು ವಾಪಸ್ ಮನೆಗೆ ಬಂದು ಸನ್ ಬಾತ್ ವಿತ್ 1 ಲೀಟರ್ ನೀರು ಕುಡಿದು ಇವತ್ತು ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡೋಣ. ಜಾಸ್ತಿ ಕೂದಲ ಬೆಳೆದಿದ್ದು. ಫಸ್ಟ್ ಮೀಲ್ ಅವಲಕ್ಕಿ, ಕಾಳು, ಬಾಳೆಹಣ್ಣು, ನೆಲ್ಲಿಕಾಯಿ. ಸೆಕೆಂಡ್ ಮೀಲ್ ರೊಟ್ಟಿ, ಪಲ್ಯ, ಸೋಯಾ ಚಂಕ್ಸ್, ಸ್ವಲ್ಪ ಮೊಸರು, ಅನ್ನ ಸಾರು. ನಾನು ಒಂದಿನ ಅಯ್ಯಪ್ಪ ಟೀ ಶಾಪ್ ಹೋಗಿದ್ನಿ. ಅಲ್ಲೊಬ್ಬರು ಅಂಕಲ್ ಬಂದು ನಿಮ್ಮ ಕಡೆ ಏನೈತೆ ಅಂತ ಕೇಳ್ತಾರೋ. ಅವ್ರು ಹೇಳ್ತಾರೋ ಬಜ್ಜಿ, ಗಿರ್ಮಿಟ್, ಪಾವ್ ಬಜ್ಜಿ, ಸೂಸ್ಲಾ ಅಂತ ಹೇಳ್ತಾರೋ. ಅವ್ರ ಅಂಕಲ್ ಸೂಸ್ಲಾ ಕೊಡ್ರಿ ಅಂತ ಹೇಳ್ತಾರೋ. ಅವಾಗ ಅವ್ರು ಕೊಟ್ಟಿದ್ದು ತೋಸೆ ಚುಮ್ಮರಿ. ಅವಾಗ ಗೊತ್ತಾಯ್ತು ಸೂಸ್ಲಾ ಅಂದ್ರೆ ತೋಸೆ ಚುಮ್ಮರಿ. ಇವತ್ತು ಸ್ಯಾಕ್ಸಿಗೆ ತೋಸೆ ಚುಮ್ಮರಿ, ಕಡ್ಲಿ ಕಾಳು. ವರ್ಕ್ ಬುಕ್ ಬರಕ್ಕೆ ಕುಂತೀನಿ. ವರ್ಕ್ ಬುಕ್ ಕಂಪ್ಲೀಟ್ ಮಾಡಿ ನಿನ್ನೆ ನಿಮಗೆ ತೋರ್ಸಿನಿ. ನಮ್ಮ ಮನೆ ಒಳಗೆ ಕಾರ್ತಿಕ್ ಪೂಜೆ ಇತ್ತು. ಅದೇ ಇವತ್ತು ಮಲ್ಲಿಕಾರ್ಜುನ ಗುಡಿಯಲ್ಲಿ ಕಾರ್ತಿಕ್ ಪೂಜೆ ಇತ್ತು. ಮಲ್ಲಿಕಾರ್ಜುನ ಗುಡಿಗೆ ಹೋದ್ನಿ. ಮಲ್ಲಿಕಾರ್ಜುನ ಗುಡಿಗೆ ಹೋಗಿ ದರ್ಶನ ಮಾಡಿ ಪ್ರಸಾದ ತಿನ್ನಕ್ಕೆ ಹೋದ್ನಿ. ಪ್ರಸಾದ ಇವತ್ತು ಹುಗ್ಗಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು ತಿಂದು ಸ್ವಲ್ಪ ನಾವು ನೀಡಿ ವಾಪಸ್ ಮನೆಗೆ ಬಂದು ಮಕ್ಕೊಂಬಿಟ್ನಿ. ಬಾಯ್.